ಚಾಚೋ ರೀತಿಯಲ್ಲಿ ಸಾಕ್ಷಿಯ ರೂಪದಲ್ಲಿ ಇರುತ್ತೆ. ಪಾಕಿಸ್ತಾನದ ಪ್ರತಿಯೊಬ್ಬ ಸಂಸದ, ಪ್ರತಿಯೊಬ್ಬ ಸಚಿವ, ಪಾಕಿಸ್ತಾನದ ಮುಲ್ಲಾ ಜನರಲ್ ಈ ದೃಶ್ಯಗಳನ್ನ ನಾಳೆ ನೋಡಿ ಮತ್ತೆಷ್ಟು ಕಣ್ಣೀರು ಹಾಕ್ತಾರೋ ಗಮನಿಸಬೇಕಾಗಿದೆ. ಪಾಕಿಸ್ತಾನದ F-16 ಅನ್ನ ಹೊಡೆದು ಉರುಳಿಸಿದೆ ಭಾರತ. ಪದೇ ಪದೇ ಭಾರತದ ವಿರುದ್ಧ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇರುವ ಪಾಕಿಸ್ತಾನ ಪೆಟ್ಟು ತಿಂದು ಪೇಚಿಗೆ ಸಲಗ್ತಾ ಇದೆ. ಒಂದು ಕಡೆ ಅಂತಾರಾಷ್ಟ್ರೀಯ ಯುದ್ಧ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಶಸ್ತ್ರಗಳ ಉಪಯೋಗಕ್ಕೆ ಇರುವ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದೆ. ಮಗದೊಂದು ಕಡೆ ಉಗ್ರವಾದದ ವಿರುದ್ಧವಾದ ಭಾರತದ ಹೋರಾಟವನ್ನ ನಾಗರಿಕರ ಮೇಲೆ, ಭಾರತದ ಸೇನೆಯ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋ ಪ್ರಯತ್ನ ಮಾಡಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ಬೆತ್ತಲಾಗ್ತಾ ಇದೆ. ಪಾಕಿಸ್ತಾನ ಇಡ್ತಾ ಇರುವ ಪ್ರತಿ ಹೆಜ್ಜೆಯೂ ಕೂಡ ಆ ಪಾಕಿಸ್ತಾನದ ವಿನಾಶಕ್ಕೆ ಹತ್ತಿರ ಕರ್ಕೊಂಡು ಹೋಗ್ತಿದೆಯಾ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಎಲ್ಲಾ ಕಡೆಗಳಿಂದಲೂ ಪೆಟ್ಟು. ಒಂದು ಕಡೆ ಭಾರತ ಬಿಡ್ತಾನೆ ಇಲ್ಲ, ಮತ್ತೊಂದು ಕಡೆ ಬಲೂಚಿಸ್ತಾನ್ನಲ್ಲಿ ನಿನ್ನೆ 7, ಇವತ್ತು 14 ಸೈನಿಕರನ್ನ ಅಂತರ್ಯುದ್ಧದಲ್ಲಿ ಹೊಡೆದುರುಳಿಸಿದ್ದಾರೆ. ಜಮ್ಮುವಿನ ಸಂಜುವಾನ್ ಏರ್ ಬೇಸ್ ಮೇಲೆ ದಾಳಿ, 3 ರಾಜ್ಯಗಳಲ್ಲಿ ಬ್ಲಾಕ್ಔಟ್. ಪಾಕಿಸ್ತಾನ ಹಾಕಿದ ಕ್ಷಿಪಣಿ ಸ್ಫೋಟಿಸಲೇ ಇಲ್ಲ. ಮತ್ತೊಂದು ಡಕೋಟಾ, ಚೀನಾದ ಎಲ್ಲವೂ ಚೈನಾ ಸೆಟ್ 81%. ಇದು ಮೊದಲಿಂದ ಭಾರತೀಯರಿಗೆ ಮೊದಲೇ ಗೊತ್ತಿತ್ತು. ಯಾವುದಾದ್ರೂ ಒಂದು ನಿಮ್ಮ ಎಲೆಕ್ಟ್ರಿಕಲ್ ಐಟಮ್ ವರ್ಕ್ ಮಾಡಿಲ್ಲ ಅಂದ್ರೆ ಏನಪ್ಪ ಚೈನಾ ಸೆಟ್ಟು. ಅದೇ ತರ ಶಸ್ತ್ರಾಸ್ತ್ರಗಳಲ್ಲಿ ಕೂಡ ಚೈನಾ ಸೆಟ್ಟು. 7-8 ರಾಷ್ಟ್ರಗಳು ಇದರ ವಿರುದ್ಧ ಆರೋಪ ಮಾಡ್ತು. ಯಾಕೆಂತಂದ್ರೆ ಚೈನಾ ಸೆಟ್ಗಳನ್ನ ಕಳಿಸಿ ತಮಗೆ ಒಳ್ಳೆ ಆಯುಧಗಳನ್ನು ಇಟ್ಕೊಳ್ಳುತ್ತೆ ಚೀನಾ ಅನ್ನುವಂಥದ್ದು. ಈಗ ಮತ್ತೊಮ್ಮೆ ಹಾರಿಸಿದ್ದಾರೆ, ಅದು ಟುಸ್ ಪಟಾಕಿಯಾಗಿದೆ. ಸೊ ಮತ್ತೊಮ್ಮೆ ಮುಖಭಂಗ ಎಲ್ಲರ ಮುಂದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಚೀನಾ ಬೆತ್ತಲಾಗ್ತಾ ಇದೆ. ಭಾರತ 2 ರಾಷ್ಟ್ರಗಳನ್ನ ಒಂದೇ ಅವಧಿಗೆ ಬೆತ್ತಲು ಮಾಡ್ತಾ ಇದೆ. ಅದಕ್ಕೆ ಈ ಭಾರತದ ಸೇನೆ ಯಾವ ರೀತಿ ದಿಟ್ಟ ಉತ್ತರ ಕೊಡ್ತಾ ಇದೆ. 8 ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ. F-16 ವಿಮಾನವನ್ನು ಹೊಡೆದುರುಳಿಸಿದೆ. ಸ್ವಲ್ಪ ಅದರ ದೃಶ್ಯಾವಳಿ ಮತ್ತು ಅದರ ಆಂಬಿಯನ್ಸ್ ಕೇಳ್ಕೊಂಬನ್ನಿ. ಭಾರತದ ಮೇಲೆ ದಾಳಿ ಯತ್ನಗಳೆಲ್ಲವೂ ಕೂಡ ವಿಫಲ. 3 ಬಾರಿ ಪ್ರಯತ್ನ, 3 ಬಾರಿ ಕೂಡ ಮೂರ್ನಾಮ. ಪಠಾನ್ಕೋಟ್ ಮೇಲಿನ ದಾಳಿ ಪ್ರಯತ್ನ ಫೇಲ್ಯೂರ್. ಪಾಕಿಸ್ತಾನದ F-16 ಯುದ್ಧ ವಿಮಾನ ಫೇಲ್ಯೂರ್. ಭಾರತದ ಮೇಲೆ ಡ್ರೋನ್ ಅಟ್ಯಾಕ್ ಫೇಲ್ಯೂರ್. ಪಾಕಿಸ್ತಾನ ಇಸ್ ಈಕ್ವಲ್ ಟು ಫೇಲ್ಯೂರ್ ದೇಶ. ಪಾಕಿಸ್ತಾನ ಡಿಫೆನ್ಸ್ ಸಿಸ್ಟಮ್ ಇಸ್ ಈಕ್ವಲ್ ಟು ಫೇಲ್ಯೂರ್ ಸಿಸ್ಟಮ್. ಪಾಕಿಸ್ತಾನದ ಡ್ರೋನ್ ಸಿಸ್ಟಮ್ ಇಸ್ ಈಕ್ವಲ್ ಟು ಫೇಲ್ಯೂರ್ ಸಿಸ್ಟಮ್. ಮತ್ತೆ ಪಾಕಿಸ್ತಾನ ಭಾರಿ ಮುಖಭಂಗಕ್ಕೆ ಒಳಗಾಗ್ತಾ ಇದೆ. ಭಾರತದ ಮೇಲೆ ದಾಳಿಗೆ ಮಾಡಿದ ಅಷ್ಟು ಪ್ರಯತ್ನಗಳು ಕೂಡ ವಿಫಲ. 3 ಪ್ರಯತ್ನ, 3 ಕೂಡ ವಿಫಲ. ಟಾರ್ಗೆಟೆಡ್ ಪ್ರಿಸೈಸ್ ಅಟ್ಯಾಕ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ಭಾರತ ಮೊನ್ನೆ, ನಿನ್ನೆ, ಇವತ್ತು 3 ದಿನವೂ ತೋರಿಸಿದೆ. ಭಾರತದಿಂದ ಹೋದ ಡ್ರೋನ್ಗಳು ಲಾಹೋರ್ನ ಮಿಲಿಟರಿ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ಹೊಡೆದು ವಾಪಸ್ ಬಂದಿದೆ. ರಾವಲ್ಪಿಂಡಿಯ ಕ್ರಿಕೆಟ್ ಸ್ಟೇಡಿಯಂಗೆ ಹೋಗಿ ಹೊಡೆದು ಬಂದಿದೆ. ಪಾಕಿಸ್ತಾನದ ಡ್ರೋನ್ಗಳು ಭಾರತದ ಭೂಮಿ ಕಡೆ ಮುಖ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಪಾಕಿಸ್ತಾನ ಎದೆಯುಬ್ಬಿಸಿ ಹೇಳುವ F-16 ಭಾರತದ ಆಕಾಶದಲ್ಲೇನೆ ಪುಡಿ. ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ. ಪಾಕಿಸ್ತಾನ ಹಾಕಿದ ಕ್ಷಿಪಣಿ ಸ್ಫೋಟಿಸಲಿಲ್ಲ. ಪಾಕಿಸ್ತಾನದ 8 ಮಿಸೈಲ್ ಹೊಡೆದು ಹಾಕಿದ ಭಾರತ ಜಮ್ಮುವಿನ ಸಂಜುವಾನ್ ಏರ್ ಬೇಸ್ ಮೇಲೆ ದಾಳಿ ಮಾಡುವಂತ ಒಂದು ವಿಫಲ ಯತ್ನವನ್ನ ಮಾಡಿತು. ಒಂದಂತೂ ಬಹಳ ಸ್ಪಷ್ಟ, ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿತ್ತು, ಡಕೋಟಾ ಎಕ್ಸ್ಪ್ರೆಸ್. ಆ ಬಸ್ ಹೇಗಿರುತ್ತೋ ಅಂಥದ್ದೇ ಡಕೋಟಾ ಐಟಮ್ಗಳನ್ನು ತಂದು ಯುದ್ಧ ಮಾಡೋಕೆ ಬಂದಿದ್ದಾರೆ. ಅವೆಲ್ಲವನ್ನು ಕೂಡ ಭಾರತ ರಕ್ಷಣಾ ಪಡೆ ಕಿತ್ತು ಬಿಸಾಕ್ತಾ ಇದೆ. ಪಾಕಿಸ್ತಾನ ಹಾಕಿದ ಕ್ಷಿಪಣಿ ಸ್ಫೋಟಿಸ್ತಾ ಇಲ್ಲ. ಒಂದು ಬಿಡಿ,
ನಾವು ಹಾರಿಸಿದಂಥ ಲಾಹೋರ್ನಲ್ಲಿ ನಾವು ಹಾರಿಸಿದಂಥ ಡ್ರೋನ್ ಅಲ್ಲಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಕಲ್ಲಾಸು ಮಾಡಿ ಹಾಕ್ತು. ಗೊತ್ತೇ ಆಗಲಿಲ್ಲ ಅವರಿಗೆ. ಈಗ ಲಾಹೋರನ್ನ ನಾಯಿ ನರಿಗಳು ಸುತ್ತುವರೆದ್ರೂ ಕೂಡ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ಪಾಕಿಸ್ತಾನದ್ದು. ಮತ್ತೊಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಈ ಗುಜರಿ ಮಾರುವಂಥ ರೀತಿಯಲ್ಲಿ ಇದ್ದ ಬದ್ದ ಶಸ್ತ್ರಾಸ್ತ್ರಗಳನ್ನು ಉಕ್ರೇನಿಗೆ ದುಡ್ಡಿಗಾಗಿ ಮಾರಿದೆ. ಪರಿಬ್ರಹ್ಮನ್ ಆರ್ಮಿ ಬೇಸ್ ಮೇಲೆ ದಾಳಿ ಯತ್ನ ಅದನ್ನು ತಡೆದಿದೆ ಭಾರತದ ಸೈನಿಕರನ್ನ ಗುರಿಯಾಗಿಸಿ ದಾಳಿ ಯತ್ನ. ಮತ್ತೊಂದು ಕಡೆ F-16 ಯುದ್ಧ ವಿಮಾನವನ್ನು ಬಳಸಿರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ದೊಡ್ಡ ಜಯ ಸಿಗುವಂಥ ಸಾಧ್ಯತೆ ಇದೆ. ಅಂದರೆ ನೇರ ಡೈರೆಕ್ಟ್ ಆಕ್ಷನ್ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆ ದೃಶ್ಯಾವಳಿಗಳನ್ನು ಮತ್ತೆ ನೋಡ್ಕೊಂಡ್ಬನ್ನಿ. वीडियो बना आवाज भी आ रही है हाँ जी कोई चक्कर नहीं वीडियो बना आवाज भी आ रही है हाँ जी कोई चक्कर नहीं वीडियो बना आवाज भी आ रही है ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ಪೆಟ್ಟಿನ ಮೇಲೆ ಪೆಟ್ಟು. ಈಗಾಗಲೇ ಅಜರ್ ಮಸೂದ್ನ ತಮ್ಮ ರೌಫ್ ಕೂಡ ಸಾವನ್ನಪ್ಪಿದ್ದಾನೆ. 2007ರಿಂದ ಆತ ಕಮಾಂಡರ್ ಆಗಿದ್ದ. 1999ರಲ್ಲಿ ಕಂದಹಾರ್ ವಿಮಾನವನ್ನು ಅಪಹರಣ ಮಾಡಿದ ಪ್ರಮುಖ ಅವನೇ. ಅಣ್ಣನಿಗಾಗಿ ಆತ ಕಂದಹಾರ್ ವಿಮಾನವನ್ನು ಅಪಹರಣ ಮಾಡಿದ್ದ. ಕಂದಹಾರ್ ವಿಮಾನ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ. ಆತನ ಕೇಳ್ತಾನೆ ಇತ್ತು. ಈಗಾಗಲೇ ಆತನ ಶವ ಪೆಟ್ಟಿಗೆಗೆ ಮೊಳೆ ಹೊಡೆಯಲಾಗಿದೆ. ಭಾರತ ಸೇನೆ ಅಂತ ಒಂದು ಕೆಲಸವನ್ನು ಮಾಡಿದೆ. ಜೊತೆಗೆ ಅಜರ್ ಮಸೂದ್ರ ಇಡೀ ಫ್ಯಾಮಿಲಿ ಚಿಂದಿ ಚಿತ್ರಾನ್ನವಾಗಿದೆ. ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಒಂದು ಅಜರ್ ಮಸೂದ್, ಮತ್ತೋರ್ವ ಉಗ್ರ, ಇಬ್ಬರು ಸಿಕ್ಕಿಬಿಟ್ಟರೆ ಯುದ್ಧ ಗೆದ್ದ ಹಾಗೆ. ಮತ್ತೊಂದು ಪಾಕಿಸ್ತಾನಕ್ಕೆ ಒಳ್ಳೆಯದು. ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡೋ ಪ್ರಯತ್ನ ವಿಫಲ. ಸೇನಾ ಪಡೆಗಳ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ವಿಫಲ. ಪಾಕಿಸ್ತಾನದ ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ಇವತ್ತು ಭಾರತೀಯ ಸೇನಾಪಡೆ ಮುಂದೆ ವಿಫಲವಾಗಿದೆ. ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡುವ ಪ್ರಯತ್ನ ಮಾಡಿತು. ಸಾಂಬಾ ಹೈವೇ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು ಪಾಕಿಸ್ತಾನದವರು. ಎಲ್ಲ ಪ್ರಯತ್ನವನ್ನ ಕೂಡ ವಿಫಲಗೊಳಿಸಿದೆ ಭಾರತೀಯ ಸೇನಾ ಪಡೆ. ಪಾಕಿಸ್ತಾನ ನಿರಂತರವಾಗಿ